ಯಾರೇ ಅವನು ಗೆಲ್ಬಿಟ್ಟ ಕಣೆ. ತುಂಬಾ ಅವ್ನು ಸಿಕ್ಕದ್ರೆ ಬಾರಿಸ್ತೀನಿ. ಎಕ್ಸ್ಕ್ಯೂಸ್ ಮೀ ಲೇಡೀಸ್, ಏನಾಯ್ತು? ಯಾರೊಬ್ಬ ಒಳಗಡೆ ಗಿಣ್ಬಿಟ್ಟ. ತೊಡೆ ಗಿಣ್ಬಿಟ್ಟ. ತೊಡೆ ಗಿಂಡ್ಬಿಟ್ಟ? ಮೆತ್ತಿ ಗಿಂಡಿದ್ನ, ಜೋರಾಗಿ ಗಿಂಡಿದ್ನ, ಇಲ್ಲ ಪ್ರೀತಿಯಿಂದ ಅಮ್ಮಕ್ಕದ್ನ? ಓವರ್ ಆಕ್ಟಿಂಗ್ ಮಾಡ್ಬೇಡ. ಒಳಗಿದ್ ಗಂಡ್ಸ್ ನೀನ್ ಒಬ್ನೇ. ಅದೇನಾದ್ರೂ ಅವ್ರಿಗೆ ಗೊತ್ತಾಯ್ತನ್ಕೋ ನಿನ್ ಮಕ ಕಿತ್ತೋಗುತ್ತೆ. ನನಗ್ ನೀನೇನಾದ್ರು ಅಂದ್ಯಾ? ಇವನಬ್ಬ, ಇವನು ಹೇಳಿದ್ದು ಗೊತ್ತಾಗಲ್ಲ, ಕೇಳಿಸಿದ್ದು ಗೊತ್ತಾಗಲ್ಲ, ಆದ್ರೆ ಮ್ಯಾಟ್ರ್ ಮಾತ್ರ ನನಗೆ ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ. ಹೋಗ ಆ ಕಡೆ. ಪುಟ್ಟು ನಿಂಗೆ ಏನ್ ತಂದಿದ್ದೀನಿ ನೋಡು. ಅವನು ತರದ್ ಹಂಗಿರ್ಲಿ, ಅವನ ಫಸ್ಟ್ ಆ ಕಡೆ ಕರ್ಕೊಂಡೋಗು. ನೀನೇನ್ ಲೈನ್ ಹೊಡಿಯೋಕ್ ಹೋಗ್ತೀಯಾ? ನಿನ್ ಬಾಟಮ್ ಐಟಮ್ ಕೆಲ್ಸ ಅಮ್ಮನ್ಗೆ ಏನಾರ ಗೊತ್ತಾಯ್ತನ್ಕೋ ಚಪ್ಲಿ ಕಿತ್ತೋಗುತ್ತೆ. ಏಯ್ ಜೋರ್ಸ್ಕೊಳ್ಳೋದು ಹಂಗಿರ್ಲಿ, ಫಸ್ಟ್ ಅವನ ಕರ್ಕೊಂಡೋಗ ಅವನ ಇಲ್ಲಿಂದ. ಪಾರೋ ಪುಟ್ಟ. ದುಮ್ಮ. ಐ ಸೆಕೆಂಡ್ ರೌಂಡ್. ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಬಿರಿಯಾನಿ. ಅದಕ್ಕೆ ಕರ್ಕೊಂಡ್ ಬಂದೆ. ಒಂದ್ಸಲ ರುಚಿ ನೋಡು. ಬೆಲ್ಲ ಹಾಕಿ ಬಿರಿಯಾನಿ ಯಾರು ಮಾಡ್ತಾರೆ? ಏಯ್, ಯಾರೋ ಇಲ್ಲಿ ಕುಕ್ಕು. ನಮಸ್ಕಾರ ಮೇಡಮ್, ನಾನೇ ಹೊಸದಾಗಿ ಜಾಯ್ನ್ ಆಗಿದ್ದೀನಿ. ವೆರೈಟಿ ಆಗಿರುತ್ತೆ ಅಂತ ಮಾಡಿದ್ದೀನಿ. ಹೆಂಗಿದೆ ಮೇಡಮ್? ನೀನಾ? ಯಾವನೋ ಮೈದಾ ಹಿಟ್ಟಲ್ಲಿ ಉಪ್ಪಿಟ್ಟು ಮಾಡಿದ್ದು ನಾನೇ ಸರ್. ಹೆಂಗಿದೆ? ಸೂಪರ್ ಆಗಿದೆಯಲ್ಲ? ಮಕ್ಕ ಇದ್ದಂಗಿದೆ. ಹಂಗಾರೆ ಚೆನ್ನಾಗಿರುತ್ತೆ ಬಿಡಿ. ಹಲೋ 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 ಪ್ಲೀಸ್. ಏನ್ರಿ ಹೋದಲ್ಲ ನನ್ನೇ ಫಾಲೋ ಮಾಡ್ಕೊಂಡ್ ಬರ್ತಿದ್ದೀರಾ? ಏನ್ ನನ್ನ ಲವ್ ಗಿವ್ ಮಾಡ್ತಾ ಇದ್ದೀರಾ? ಹೆಂಗೆ? ನಾನು ನಿನ್ನ ಫಾಲೋ ಮಾಡ್ತಾ ಇದ್ದೀನಾ? ಓ ಮೈ ಗಾಡ್, ನನ್ ತಂಗಿ ನಿನ್ನ ಲವ್ ಮಾಡಿದ್ದಕ್ಕೆ ಥೂ ಅಂತ ಹೋಗಿದ್ದೀನಿ. ನಿಮ್ಗೊಂದು ವಿಷಯ ಗೊತ್ತಾ? ಆಲ್ರೆಡಿ ನೀವು ಲವ್ ಅಲ್ಲಿ ಬಿದೋಗಿದ್ದೀರಾ, ನಿಮಗ್ ಗೊತ್ತಾಗ್ತಿಲ್ಲ ಅಷ್ಟೇ. ಎಕ್ಸ್ಕ್ಯೂಸ್ ಮೀ, ಪ್ರಪಂಚದಲ್ಲಿ ಯಾರನ್ನ ಬೇಕಾದ್ರೂ ಲವ್ ಮಾಡ್ತೀನಿ, ನಿನ್ನನ್ ಬಿಟ್ಟು. ಯಾರನ್ನ ಬೇಕಾದ್ರೂ ಲವ್ ಮಾಡ್ತೀರಾ? ಹಾ, ಈ ಕಾಂಜಿ ಪಿಂಜಿ ಖರಾಬ್ ಫಿಗರ್ ಎಸ್. ಇವನ್ ತರ ಇವನ್ ಥರ ಏನು, ಇವನನ್ನೇ ಲವ್ ಮಾಡ್ತೀನಿ. ಈ ಬಾಡಿನ ಲವ್ ಮಾಡ್ತೀಯಾ? ಜಿಮ್ ಮಾಡಿಸ್ತೀನಿ. ಈ ಕುಳ್ಳನ್ ಮಗನ್ ಲವ್ ಮಾಡ್ತೀಯಾ? ಹೀಲ್ಸ್ ಹಾಕಿಸ್ತೀನಿ. ಈ ಹೊಟ್ಟೆ ಹೊಟ್ಟೆ ಲೈಫ್ ಮಾಡಿಸ್ತಾರೆ ಬಿಡಿ ಸರ್. ಹಲೋ ಮೇಡಮ್. ಸೋ ಇಂಟೆಲಿಜೆಂಟ್. ನಿಮ್ ಹೆಸರೇನು? ಹಲ್ವಾ ರಾಜ್. ಹಲ್ವಾ? ಹಲ್ವಾ? ಸ್ವೀಟ್ ಹಲ್ವಾ. ಐ ಲವ್ ಯು ಹಲ್ವಾ. ಐ ಲವ್ ಯು ಟೂ. ನಾಳೆ ಮೀಟ್ ಮಾಡೋಣ. ನಾಳೆನಾ? 100% ಓಕೆ, ಡೆಫಿನೆಟ್ಲಿ. ಬಾಯ್. ನಡಿ. ಬಾಯ್ ಬಾಯ್. ಐ ಲವ್ ಯು. ಏನ್ ಕೊಟ್ಟಿಯ ಕಿಕ್ಕು? ಇವ್ನ್ ಇಟ್ಕೊಂಡು ನಿನಗ್ ಕೊಡ್ತೀನಿ ನಾನು ಸರಿಯಾಗಿ ಕಿಕ್ಕು. ಓಹೋ, ಆಗ್ಲೇ ಹೊಟ್ಟೆ ಕರಗ್ಸೋಕ್ ಶುರು ಮಾಡ್ಬಿಟ್ಟಿಯೇನೋ ಹೌಲೆ? ಅವಳೇ ಅಲ್ಲ, ಹಲ್ವಾ ಹಲ್ವಾ ರಾಜ್. ಇನ್ಮೇಲೆ ಆ ಹುಡುಗಿನ ನೋಡೋದಾಗ್ಲಿ, ಅವಳನ್ನ ಫಾಲೋ ಮಾಡೋದಾಗ್ಲಿ, ಅವಳು ಇರೋ ಜಾಗಕ್ಕೆ ಹೋಗಿ ಕಾಳು ಹಾಕೋದಾಗ್ಲಿ ಮಾಡಿದ್ರೆ ಕೈಮ ಲೇ, ಆ ಹುಡುಗಿ ನಿನ್ನಲ್ಲಿ ಏನಿದೆ ಅಂತ ನೋಡಿ ನಿನ್ನ ಲವ್ ಮಾಡಬೇಕು. ನಂತರ ಏನಾದ್ರೂ ಕಲರ್ ಇದೆಯಾ, ಇಲ್ಲ ಹೊಟ್ಟೆ ಇದೆಯಾ, ಇಲ್ಲ ಹೀಲ್ಡ್ ಶೂ ಹಾಕೊಂಡು ಹೈಟ್ ಆಗಕ್ಕೆ ನಂತರ ಪರ್ಸನಲ್ ಇದೆಯಾ? ನನ್ನಲ್ಲಿರೋ ಯಾವ ಪಾರ್ಟ್ಸ್ ನಿನಗೆ ಮ್ಯಾಚ್ ಆಗ್ತಾ ಇದೆ? ಇಲ್ಲ ಸರ್, ನೀವು ಮಾಮೂಲಿ ಅವರಲ್ಲ ಸರ್. ಏನ್ ಸರ್, ಒಂದೇ ಲುಕ್ ಹುಡುಗಿರ್ ಬಿದ್ದೋಗ್ತಾರಲ್ಲ ಸರ್ ನಿಮ್ಗೆ? ಅವೆಲ್ಲ ಟೆಕ್ನಿಕ್ ಅಮ್ಮ. ಸರ್, ಇನ್ಮೇಲೆ ನಿಮ್ ಸರ್ವೆಂಟ್ ತರ ಇದ್ಕೊಂಡು ಆ ಹುಡುಗಿ ಬಗ್ಗೆ ಏನೋ ಇನ್ಫಾರ್ಮೇಶನ್ ಕೇಳಿ ಸರ್, ಟಕ್ ಅಟಕ್ ಅಟಕ್ ಅದ್ ಕೊಡ್ತಾ ಹೋಗ್ತೀನಿ ಸರ್. ಐ ಲೈಕ್ ಯು. ಬನ್ನಿ ಸರ್, ಹೋಗ್ಬಿಟ್ಟು ಆ ಹುಡುಗಿ ಹತ್ರ ಮಾತಾಡ್ಬಿಟ್ಟು ಟಕ್ ಅಂತ ತಗೊಂಡ್ಬರೋಣ. ಬನ್ನಿ ಸರ್, ಹೋಗೋಣ. ಅಲ್ಲಿ ಈಗ್ಲೇ ಹೋಗ್ಬಿಟ್ರೆ ತುಂಬಾ ಕೇವಲವಾಗಿರುತ್ತೇನೋ. ಯೂತ್ ಅಮ್ಮ, ಯೂತ್. ಓದ್ವಾ, ಮಾತಾಡ್ಸೋದ್ವಾ, ಎತ್ತಾಕೊಂಡ್ ಬಂದ್ವಾ ಅಷ್ಟೇ. ಹುಡುಗಿಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಸರ್. ಕಾರಲ್ಲಿ ಹೋಗೋಣ ಬಾಪ. ಅಯ್ಯೋ, ಆ ಕಾರಲ್ಲಿ ಏನಿದೆ ಕಿಕ್ಕು ಮಣ್ಣು. ಸುಮ್ನೆ ಇಮ್ಯಾಜಿನ್ ಮಾಡಿ, ನೀವು ಬೈಕಲ್ಲಿ ಹುಡುಗಿನ ಕರ್ಕೊಂಡು ಹೋಗ್ತಾ ಇರ್ತೀರಾ, ಸುಮ್ನೆ ರಬಕ್ ಅಂತ ಒಂದು ಬ್ರೇಕ್ ಹಾಕಿದ್ರೆ ಹಂಗೆ ಬೀಲಿ ಬೀಲಿ. ಸೂಪರ್ ಆಗಿದೆ ಬೈಕು ನಿಂದ. ನಂದೆ. ನನಗೋಕೆ, ನಿನಗೆ? ನನಗೆ ಕಾರ್ ಇದೆಯಲ್ಲ. ಯಾರ್ದು? ನಿಮ್ದು. ಹಾಯ್ ಹೀರೋ. ಹಾಯ್. ಹೇಗಿದೆ ಬೈಕು? ಎಕ್ಸ್ಟ್ರಾರ್ಡಿನರಿ, ಸೂಪರ್. ಮಿನಿಮಮ್ 100 ಕಿಲೋಮೀಟರ್ಸ್ ಮೇಂಟೈನ್ ಮಾಡಬೇಕು. 110 ಅಲ್ಲಿ ಇದೀನಿ. ಹುಡುಗಿ ಮನೆ ಮುಂದೆ ಬ್ರೇಕ್ ಹಾಕ್ಬೇಕು. ಆಮೇಲೆ ಒಂದ್ ವಿಷಯ ಹೇಳೋದು ಮರ್ತೋದೆ, ಬೈಕ್ಗೆ ಬ್ರೇಕ್ ಇಲ್ಲ, ಹುಷಾರು. ಬ್ರೇಕ್ ಇಲ್ವಾ? ಅಯ್ಯಯ್ಯೋ, ಯಾವ ಡಿಪಾರ್ಟ್ಮೆಂಟ್ ಕೈಯಲ್ಲೂ ನನ್ನ ಅಲ್ಲಾಡ್ಸಕ್ಕಾಗಲ್ಲ.
ಎದಳ ಮೇಲೆ ಕಚ್ಬೇಡ, ಎದಳ ಮೇಲೆ. ನಿನಗೆ ಡ್ಯಾನ್ಸ್ ಹೊಡೋದಕ್ಕೆ ನನ್ನ 100% ಬೇಕಾಗಿತ್ತು. ಸಾರಿ ಸರ್. ಎಲ್ಲ ಹೆಲ್ಮೆಟ್ ಅವ್ನು ಕೊಡ್ಲಿಲ್ಲ ಸರ್. ಯಾರವನು? ಬೈಕ್ ನೋನ್ ಸರ್. ಲೈಸೆನ್ಸು? ಸರ್ ಗಾಡಿನೇ ನಂದಲ್ಲ, ಲೈಸೆನ್ಸ್ ಗೆಲ್ಲೋಗ್ಲಿ ಸರ್. RC ಬುಕ್? ಓಸಿ ಗಾಡಿ ಸರ್, RC ಬುಕ್ ಎಲ್ಲಿಗೆ ಹೋಗ್ಲಿ ಸರ್? ನಾನೆಲ್ಲಿ ಹೊಡೆದೆ ಸರ್? ನೀವತ್ತಾನೆ ಸರ್ ಅಮಿಕೆ ಓಡಿಸ್ಕೊಂಡ್ರಿ ಸರ್. ಈಗ ನನ್ನ ಮಗನ ಹೊಡೆದು ಸ್ಟೇಷನ್ ಒಳಗೆ ಸರ್ ಬೇಡ ಸರ್, ನೀವೇನ್ ಬೇಕಾದ್ರೂ ಕೆಲಸ ಕೊಟ್ಬಿಡ್ತೀನಿ ಸರ್. ಅದ್ರ ಸ್ಟೇಷನ್ಗೆ ಮಾತ್ರ ನಾನು ಹಾಕ್ಬೇಡಿ ಸರ್, ಪ್ಲೀಸ್ ಸರ್. ಏನ್ ಕೇಳಿದ್ರು ನನಗೆ ಕೊಡ್ತೀಯಾ? ಏನ್ ಬೇಕಾದ್ರೂ ಕೆಲಸ ಕೊಟ್ಬಿಡ್ತೀನಿ ಸರ್. ಅದ್ರ ಸ್ಟೇಷನ್ ಅಲ್ಲಿ ಇರಕ್ ನನ್ಗೆ ಇಷ್ಟ ಇಲ್ಲ ಸರ್. ಸ್ಟೇಷನ್ಗೆ ಹೋಗಿದ್ ಗಾಡಿ, ಸ್ಮಶಾನಕ್ಕೆ ಹೋಗಿದ್ ಬಾಡಿ ಎರಡೂ ವಾಪಸ್ ಬರಲ್ಲ ಅಂತ ಹೇಳ್ತಾರೆ. ಟೈಮು ಖರಾಬು ಅಂದ್ರೆ ಇದೇನಾ? ರಾಜ್ ದ ಶೋ ಮ್ಯಾನ್ ಬರ್ತಾ ಇದ್ದೀನಿ. ಎಕ್ಸ್ಕ್ಯೂಸ್ ಮೀ. ರಾಜ್, ಹಲ್ವಾ ರಾಜ್. ಕೂತ್ಕೋಬೋದಾ? ಥ್ಯಾಂಕ್ ಯು. ಏನ್ ಮ್ಯಾಟ್ರು? ಲವ್ ಮ್ಯಾಟರ್. ನಿಮ್ ಮಗಳದ್ದ? ಇಲ್ಲ, ನಿಮ್ಮ ಮಗಳದು. ಈ ಯಂಗ್ ಬಾಯ್ದು. ಸೂಪರ್ ಸೂಪರ್. ಕಂಟಿನ್ಯೂ ಕಂಟಿನ್ಯೂ. ನಿಮ್ಮ ಮಗಳು ನನ್ನ ಪ್ರೀತಿಸಿದಾಳೆ. ಮದುವೆ ನೀವೇ ಮಾಡ್ಕೊಡ್ತೀರಾ ಇಲ್ಲ ನಾವಿಬ್ಬರು ಓಡೋಗಿ ಮದುವೆ ಮಾಡ್ಕೋಬೇಕಾ? ತಲಾಂತರದಿಂದಲೂ ಯುಗ ಯುಗಾಂತರದಿಂದಲೂ ನಮ್ಮಂತ ಯೂತ್ಸ್ ಮೇಲೆ ನಿಮ್ಮಂತ ಓಲ್ಡ್ ಫೆಲೋಸ್ ಪ್ರೇಮದ ಅತ್ಯಾಚಾರ ಮಾಡ್ತಾನೆ ಇದ್ದೀರಾ. ಐ ಡೋಂಟ್ ಲೈಕ್ ದಿಸ್. ನೀವು ಸೀನಿಯರ್ ಸಿಟಿಸನ್ಸ್ ಇದೀರಲ್ಲ, ನಮ್ಮಂತ ಯಂಗ್ಸ್ಟರ್ಸ್ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಳ್ಳಲ್ಲ. ಈ ಯಂಗ್ ಡ್ಯೂಡ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಿಮ್ಮ ಮಗಳನ್ನ ಕರೆಸಿ ಕೇಳಿ. ನಿನ್ನ ಅಜ್ಜಿ ಹವಲೆ. ಯಾರೋ ನೀನು? ಹವಲೆ ಅಲ್ಲ, ರಾಜ್. ಹಲ್ವಾ ರಾಜ್. ಅದು ನನಗೂ ನಿನಗೂ ಲವ್. ಪ್ಯಾರ್ ಕಿ ಪ್ಯಾರ್. ಹೋಗಲೋ ಮೆಂಟಲ್. ನಿನ್ ವಯಸ್ಸಿಗೆ ಸ್ವಲ್ಪ ಬುದ್ಧಿ ಬೇಡವಾ? ನನ್ ಜೊತೆ ಎಂಥ ಲವ್ ಒಲೆ ಅಂಕಲ್? ನೋ 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 ನೋ, ಯು ಆರ್ ನಾಟ್ ರೆಕಗ್ನೈಸಿಂಗ್ ಮೀ. ಐ ಆಮ್ ರಾಜ್, ಹಲ್ವಾ ರಾಜ್. ಹೊಟ್ಟೆ, ಹೈಟ್. ರೆಕಗ್ನೈಸ್ ಇಟ್ಸ್ ಓಕೆ ಓಕೆ, ಸುಮ್ಮನಿರು. ಇವನ್ ಪ್ಲಾನಾ? ಹೆಂಗಪ್ಪ ಇವಳು? ಅಲ್ವಾ? ಸಾರಿ ಬೇಬಿ, ಐ ಲವ್ ಯು. ಸಬರ್. ವಾವ್ ಹಲ್ವಾ, ಇಷ್ಟು ವಯಸ್ಸಾದ್ರೂ ಧೈರ್ಯವಾಗಿ ಬಂದ್ ಕೇಳ್ದೆ ನೋಡು. ನಿನ್ ಗಟ್ಸ್ ನನಗ್ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು. ಒಂದ್ ಕೆಲ್ಸ ಮಾಡು, ನಿನ್ ಮನೇಲಿ ಯಾರಾದ್ರೂ ದೊಡ್ಡೋರ್ ಬದುಕಿದ್ರೆ ಮಾತಾಡೋಬ್ಸು. ಓಕೆ ಹಲ್ವಾ? ಬಾಯ್ ಸ್ವೀರಿ. ಬಾಯ್. ಐ ಲವ್ ಯು ಸ್ವೀಟ್ ಹಾರ್ಟ್. ಬಾಯ್. ಬಾಯ್ ಹಲ್ವಾ. ಕಿಕ್ಕು, ಈಗ ಕಿಕ್ಕಗೆ ಕೊಡ್ತೀನಿ ನೋಡು. ಕಿಕ್ಕು ಕಿಕ್ಕು. ನನಗೆ ಹೇಳ್ಬೇಕು ಅನಿಸ್ತಿದೆ. ನನಗೆ ಕೇಳಬೇಕು ಅನಿಸ್ತಿದೆ. ನನಗೆ ಮರ್ಡರ್ ಮಾಡಬೇಕು ಅನ್ನಿಸ್ತಾ ಇದೆ. ಮರ್ಡರ್ ಯಾಕೆ? ಡೈವರ್ಸ್ ಕೊಡಬಹುದಲ್ಲ? ಹೇಳ್ ನೋಡು, ಕಿತ್ ಕೈ ಕೊಡ್ತಾಳೆ ನಿನ್ ಹೆಂಡತಿ. ನೀನ್ ಹೇಳಿಲ್ಲಲ್ಲ, ನಾನೇ ಅಂದ್ಕೊಂಡೆ ಅಷ್ಟೇ. ಪ್ರತಿ ಸಲ ಯಾಕೆ ನನ್ಗೆ ಈ ತರ ಕನ್ಫ್ಯೂಸ್ ಆಗ್ತಾ ಇದೆ? ಏಯ್, ಏನ್ ಅಂಗುರ ಹಚ್ತಾ ಇದ್ಯಾ? ದರಿಯಲ್ಲ ಪುರಿ ಮಟ್ಟ ನಾಯಿ, ಹೋಗ ಸ್ಕೂಲ್ಗೆ. ಏ ಕಳ್ಳಿ 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 ತೂ ಕಳ್ಳಿ ಕಳ್ಳಿ ಕಳ್ಳಿ, ಏನ್ ಮಾಡ್ತಾ ಇದೀಯಾ? ಕ್ಲೀನ್ ಮಾಡ್ತಾ ಇದ್ದೀನಿ. ಡೌ ಮಾಡಬೇಡಿ. ವಿಷಯ ಏನು ಅಂತ ಹೇಳಿ. ಮೈ ಡಿಯರ್ ಲೆಕ್ಸ್ ಬ್ಯೂಟಿ, ನೀನು ನೋಡ್ತಾ ಇದ್ರೆ ಆಮಸೂತ್ರಲ್ಲಿ ಬರೋ ಕೆತ್ತಿರನ ಕೈ ಫಸ್ಟ್ ಬ್ಯೂಟಿ ಆಗಿದ್ಯಾ. ಅಯ್ಯಯ್ಯೋ, ಈ ತರ ಮೈ ಕೈ ನೋಡ್ಸ್ಕೊಳ್ಳೋ ಜಾಬು ನಿನಗೆ ಬೇಕಾ? ಎಷ್ಟು ಅಂತ ಕಷ್ಟ ಬೀಳ್ತೀಯ. ನೋಡಿಲಿ, ಈ ಹೊಟ್ಟೆ, ಈ ಕುಳ್ಳ, ನನ್ನಿಂದ ನಿನಗೆ ಯಾವ ಸುಖನೂ ಸಿಗೋದಿಲ್ಲ. ನಾನು ಹೇಳ್ತೀನಿ ಕೇಳೋ, ಇವತ್ತೇ ಮನೆ ಬಿಟ್ಟು ಹೋಗ್ಬಿಡು. ಹೋಗಿ ನಿಂತರನೇ ಯಂಗ್ಸ್ಟರ್ ಬ್ಯೂಟಿ ಆಗಿರೋ ಯಶ್ ಇಲ್ಲ ಲೂಸ್ ಮಾದನೋ ಇಂಥವ್ರನ್ನ ಸೆಲೆಕ್ಟ್ ಮಾಡಿ ಮದುವೆ ಮಾಡ್ಕೊಂಡು ಕುಲು ಮನಾಲಿಗೆ ಹೋಗಿ ಎಂಜಾಯ್ ಮಾಡು. ನಾನು ನಿನಗೆ ಡೈವರ್ಸ್ ಕೊಡ್ತಾ ಇದ್ದೀನಿ. ನಿಜವಾಗ್ಲೂ? ಎಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹೋಗು ಹೋಗು ಹೋಗು.
ಹೇಗಾದ್ರೂ ಮಾಡಿ ಅವಳನ್ನ ಮರ್ಡರ್ ಮಾಡಿಬಿಡ್ಲೇಬೇಕು. ಏನಯ್ಯ ಏನಯ್ಯ, ಎಸ್ ಹಾಲಲ್ಲಿ ವಿಷಾನ ಬೆರೆಸಿದೀನಿ. ಅವಳಿ ಸೂಸೈಡ್ ನೋಟ್ ಬರ್ದಂಗೆ ಬರೀತೀನಿ. ನನಗೆ ವಿಪರೀತ ಹೊಟ್ಟೆ ನೋವು ತಡಿಲಾರ್ದೆ ಜೀವನದಲ್ಲಿ ಜಿಗುಪ್ಸೆ ಬಂದು ವಿಷ ಕುಡ್ದು ಸಾಯ್ತಾ ಇದ್ದೀನಿ. ಈ ವಿಷ ಹಾಕಿರೋ ಹಾಲ್ನ ಕುಡ್ದು ಅವಳು ವಿಲಿ ವಿಲಿ ಒದ್ದಾಡಿ ಗೋಟಕ್ ಅಂದ್ಬಿಡ್ತಾಳೆ. ಆಮೇಲೆ ಮರಕ್ಕೆ ಹಗ್ಗ ಹಾಕಿ ಅವಳನ್ನ ಎಳ್ಕೊಂಬಂದು ಈ ಹಗ್ಗಕ್ಕೆ ತಲೆನ ತೂರಿಸಿ ಹಂಗೆ ಹಗ್ಗನ ಎಳೆದು ನೇಣ ಹಾಕ್ಬಿಡು. ನೋಡು ನಿಮ್ಮಪ್ಪ ಜೋಕಾಲಿ ಆಡ್ತಾರೆ. ಬರೋ ನಾವು ಆಡೋಣ. ನನ್ನನ್ನ ಇಷ್ಟು ದಿನ ಹಾಸ್ಪಿಟಲ್ ಮಲ್ಗಂಗ್ ಮಾಡ್ದಲ್ಲ ನಿನ್ನ. ಅಣ್ಣ ಈ ಮುಲು ಕುಲು ಯಾಕೋ ಹೇಳಕ್ ಬರ್ತಲ್ಲ ಅಣ್ಣ ತೆಲುಗು ಭಾಷೆ. ನಿನಗ್ ಬರ್ಲಿ ಬಿಡ್ಲಿ, ನೀನ್ ಹೇಳಬೇಕು ಕಲೀಲೇಬೇಕು. ಅಣ್ಣ ನಾವ್ ಯಾವ್ದೇ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರು ಅವನ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಹೊಡಿತಾನಣ್ಣ. ಅದಕ್ಕೆ ಕಣ ಈ ಬಾಡಿ ಲ್ಯಾಂಗ್ವೇಜ್ ಬುಕ್ ತಂದಿರೋದು. ಹಿಂದಿ ಹಾಜಿ ಅವನ್ ಹೆಂಗೋ ಮುಗ್ಸೋದು? ಬಾಮ್ ಲಗಾ देंगे देंगे उसका साथ इसको भी बम लगा देंगे. ಇವನಾ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ನೋ ಪ್ರಾಬ್ಲಮ್. 10 lakhs ಅಡ್ವಾನ್ಸ್. 10 lakhs ಡಿಲೋಕೆ. ಥ್ಯಾಂಕ್ ಯು. ಫೋಟೋ ನಿನಗೆ ಆಲ್ರೆಡಿ ನಮ್ಮ ಹತ್ರ ಇದೆ. ಹೈ ಲೇ, ನಾನೇನ್ ದಡ್ಡ ಬಡ್ಡಿ ಮಗ ಅನ್ಕೊಂಡ? ನಾನು ಕೊಟ್ಟಿದ್ದು ಬ್ಲಾಕ್ ಅಂಡ್ ವೈಟ್, ನಿನ್ನ ಹತ್ರ ಕಲರ್ ಹೆಂಗೋ ಬಂತು? ಇದನ್ನ ಕಲರ್ ಜೆರಾಕ್ಸ್ ಮಾಡಿಸ್ದೆ. ಕಲರ್ ಜೆರಾಕ್ಸ್ ಮಾಡಿಸ್ತಾ? ಇದನ್ನ ಮುಂಚೆ ಹೇಳಕ್ಕೆ ಏನಾಗಿತ್ತು? ನಾಯಿ ಮುಚ್ಚೋದಾಗ 10 lakhs ಹೇಗಾದ್ರೂ ಮಾಡಿ ಅವನ್ನ ಹೊಡೆದಾಕ್ಬಿಡ್ಬೇಕಲ್ಲ. ನನ್ ಕಾರು ಐ ಕೀ ಇಲ್ಲೇ ಬಿಟ್ಟು ಹೋಗೋನಲ್ಲ. ಫಸ್ಟ್ ಎತ್ಕೊಂಡು ನೋಡೋಬಿಡ್ಬೇಕು. ಇದೇನು ನಮ್ಮ ಪಾರ್ಟಿ ಎತ್ಕೊಂಡ್ಬಿಡ್ತಾ? ಬಾಂಬಿಗೆ ಬಿಟ್ಟೇನು? ಊನಣ್ಣ. ಅಯ್ಯೋ 10 ಲಕ್ಷ ಕೊಟ್ಬಿಟ್ಟು ಅವನ್ ಕೆಳಗಡೆ ಅವನೇ ಬಾಂಬ್ ಇಕ್ಸ್ಕೊಂಡ್ಬಿಟ್ಟಲ್ಲೋ. ಬನ್ರೋ. ಅಯ್ಯೋ ನನಗೆ ಗುಜ್ರಿ ಗಾಡಿ ಕೊಟ್ಬಿಟ್ಟು ನಾನ್ ಬೆನ್ಮೂಳೆ ಮುರಿದಾಕಿ ನನ್ನ ಮಗನೇ ಹಾಯಾಗಿ ಎಸಿ ಗಾಡಿ ಕುತ್ಕೊಂಡು ಓಡಾಡ್ತಾ ಇದೀಯಾ? ಅಲ್ಲ ಸರ್, ಕಾರು ಗಾಡಿ ಸರ್. ಹೋಗ ಯಾವ ಗಾಡಿ? ಪಿಸಾಚಿ ಮಗ್ದವನೆ, ವೈಟ್ ಅಂಡ್ ವೈಟ್ ನನಗೆ ಕರೆಕ್ಟ್. ಜೀವನ 100-200 ಇತ್ತು. ಫಸ್ಟ್ ಟೈಮ್ ಹೆವಿ ಕಮಾಯಿ. ಬಾಂಬ್ ಅವನ್ಗಲ್ಲ, ಈ ನನ್ ಮಗನಿಗೆ ಇಡಬೇಕಾಗಿತ್ತು. ಅಯ್ಯೋ ಸರ್, ಪೊಲೀಸ್ನವ್ರಿಗೆ ಬಾಂಬ್ ಇಕ್ತಿಯೇನೋ? ಸರ್ ನಾನಲ್ಲ ಸರ್. ಸರ್ ನೀಚೆಲ್ಲ ಕತ್ತರೆ ಸಾಲಿಟ್ಟು ಬಾಂಬ. ಮಕ್ಕಳು ಮದುವೆಗೆ ಒಪ್ಕೊಂಡ್ಬಿಟ್ರು. ನನ್ಗಂತೂ ಬಹಳ ಸಂತೋಷ ಆಗ್ತಿದೆ. ಜೀವನದಲ್ಲಿ ಎಷ್ಟು ಸಂಪಾದಿಸಿದ್ರೇನು ಇವತ್ತು ಸಿಕ್ಕದಷ್ಟು ಸಂತೋಷ ಯಾವತ್ತೂ ಸಿಕ್ಕಿರ್ಲಿಲ್ಲ. ಕರೆಕ್ಟ್. ಅದಕ್ಕೆ ಈ ಪಾರ್ಟಿ ಅಲ್ಲ. ಅಂದಾಗೆ ನಿಮ್ಮ ಅಳಿ ಅಂದ್ರು ಇಲ್ಲೇ ಸೆಟ್ಲ್ ಆಗಿದ್ದಾರೆ ಅಂದ್ರಲ್ವಾ? ಎಲ್ಲಿ ಅವರು? ಹಲೋ. ಬೇಡ, ಸರಿಯಾಗಿ ತಗ್ಲಾಕೋತ್ಯಾ? ಹೊರಗಡೆ ದೇಶಕ್ಕೆ ಬಂದ್ರು ನನಗೆ ತೊಂದರೆ ಕೊಡ್ತಾ ಇದೀಯಾ? ಕತ್ತು ಸಾಯಿಸ್ಬಿಡ್ತೀನಿ, ಬಾಯಿ ಮುಚ್ಕೊಂಡಿರೋ. ಐ ಆಮ್ ರಾಜ್, ಪ್ರಕಾಶ್ ರಾಜ್. ನೈಸ್ ಬೇಸ್ ವರ್ಕ್. ಅಪ್ಪ. ಹೋ ಬಾಮ, ಎಲ್ಲಿ ನಿಮ್ ಕುಳ್ರ ರಾಜ ನಿನ್ ಜೊತೆ ಬರ್ಲಿಲ್ವಾ? ಅಪ್ಪ, ಅವ್ರನ್ನ ಬಿಟ್ಟು ಎಲ್ಲಾದ್ರೂ ಬರೋದಕ್ಕಾಗತ್ತಾ? ಸ್ವಲ್ಪ ಕಣ್ಬಿಟ್ಟು ನೋಡಿ. ಓ ಬನ್ನಿ ಹೇಳಿ ಅಂದ್ರೆ ಬನ್ನಿ. ವೆಲ್ಕಮ್. ನಮಸ್ಕಾರ. ಏನ್ ಬಾವ
ಯಾಕೆ ಸ್ಲೇಟು? ಅದು 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 ಒಂದ್ ವರ್ಷದಿಂದ ಇಲ್ಲೇ ಇದೀರಂತೆ. ನಾನೊಂದು ಮರ್ಡರ್ ಅಟೆಂಪ್ಟ್ ಮಾಡಿದೆ. ಇಂಡಿಯಾದಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಅವನು ಕಾರ್ ಕೆಳಗೆ ಬಾಂಬ್ ಇಡಬೇಕು ಅಂತ ಪ್ರಯತ್ನ ಪಟ್ಟೆ. ಇದು ಒಬ್ಬ ಹುಡುಗಿಯಿಂದ ನಡೆದ ಸಿಚುವೇಶನ್. ಸಿಕ್ಕಾಕೊಂಡ್ರೆ ಬೇಜನ್ ತದಕ್ತಾರೆ ಪೊಲೀಸ್ನವರು ಅಂತ ಇಲ್ಲಿಗೆ ಬಂದು ಸೆಟ್ಲ್ ಆಗ್ಬಿಟ್ಟೆ. ಏನು ಎಲ್ಲ ಸೈಲೆಂಟ್ ಆಗಿದ್ದೀರಾ? ಜೋಕ್ ಮಾಡಿದೆ ಅಷ್ಟೇ, ಜೋಕ್. ಜೋಕ್ ಅಲ್ಲ ಕಣ್ರು, ಒರಿಜಿನಲ್ ವಿಷಯ ಹೇಳ್ತಾ ಇದ್ದೀನಿ. ಡಬ್ಬ ನನ್ನ ಮಕ್ಕಳ್ರ ಅರ್ಜೆಂಟಾಗಿ ನಾನು ಸಿಸ್ಟರ್ ನೋಡ್ಬೇಕು. ವೇರ್ ಇಸ್ ಮೈ ಸಿಸ್ಟರ್ಸ್? ವೇರ್ ಇಸ್ ಮೈ ಸಿಸ್ಟರ್? ಹಲೋ, ವೇರ್ ಇಸ್ ಮೈ ಸಿಸ್ಟರ್? ವೇರ್ ಇಸ್ ಮೈ ಸಿಸ್ಟರ್? ಹಲೋ. ಅಯ್ಯಯ್ಯೋ, ಇಂಡಿಯಾದಲ್ಲಿ ನಾನು ಇದೇ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂತ ನಮ್ಮ ಮಾವನಿಗೆ ಗೊತ್ತಾದ್ರೆ ನನ್ನ ಏರೋಪ್ಲೇನ್ ಹತ್ಸಿ ಕಳಿಸ್ಬಿಡ್ತಾನಲ್ಲ. ಆಮೇಲೆ ಇನ್ಸ್ಪೆಕ್ಟ್ರು ಅದೇಂಗೆ ಅಲ್ಲಿ ಅವರಿಬ್ಬರು ಪ್ರೀತಿಸ್ತಾ ಇದ್ದಾರೆ, ಇಲ್ಲಿ ಇವರಿಬ್ಬರು ಮದುವೆ ಆಗ್ತಾ ಇದ್ದಾರೆ. ನಮ್ಮವನ್ ಸಾಮಾನ್ಯ ಇದವನಲ್ವಲ್ಲ. ಈ ವಿಷಯ ಗೊತ್ತಾದ ತಕ್ಷಣ ಹೆಂಗಾದ್ರೂ ಮಾಡಿ ಇಲ್ಲಿಗೆ ಬರ್ಬೇಕಿತ್ತಲ್ಲ. ಎಕ್ಸ್ಕ್ಯೂಸ್ ಮೀ, ಈ ಅಡ್ರೆಸ್ ಎಲ್ಲಿ ಬರುತ್ತೆ ನಿಮಗೆ ಗೊತ್ತಾ? ಇದೆ ಸರ್. ತಮ್ಮ ಹೆಸರು? ಐ ಆಮ್ ರಾಜ್, ಪ್ರಕಾಶ್ ರಾಜ್. ಯಾವಾಗ ಬರ್ತೀನಿ ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಐ ಆಮ್ ಗಜನಿ. ಯಾವಾಗ ಎಲ್ಲಿರ್ತೀನಿ ನನಗೆ ಗೊತ್ತಾಗಲ್ಲ. ಐ ಆಮ್ ಲೀ, ಡಾಕ್ಟರ್ ಗೋಲಿ. ನಾನು ಇಲ್ಲಿಗೆ ಯಾಕೆ ಬಂದು ನನಗೆ ಗೊತ್ತಿಲ್ಲ. I am a wonderful, you are a beautiful, totally colorful. ಮಾಡ್ತೀನಿ. ಏ ರಂಗ, ಏ ಹಾಯ್ ರಂಗ, ನಾನೇ ನಿನ್ನ ಇಲ್ಲಿ ಕರ್ದಿದ್ದಲ್ವಾ? ಚಲೋ ಲೆಟ್ಸ್ ಗೋ. ಹಾಯ್ ಎವ್ರಿವನ್. ಅಪ್ಪ, ನನ್ನ ಫ್ರೆಂಡ್ ಇಂಡಿಯಾದಿಂದ ಬಂದಿದ್ದಾರೆ, ಶ್ರೀರಂಗ ಅಂತ. ಶ್ರೀರಂಗ, that's my would be ರಂಗನಾಥ್. ಹಲೋ. ಬೇಡಿ ಹಾಕ್ತೀನಿ ಹೊರತು ಶೇಕ್ ಹ್ಯಾಂಡ್ ಕೊಡಲ್ಲ. ನೀನ್ ಶೇಕ್ ಹ್ಯಾಂಡ್ ಕೊಡ್ದಿದ್ರು ನಾನ್ ತಗೊಂತೀನಿ ಪಾರ್ಟ್ನರ್. ಪಾಪ, ಇವ್ರ ಮೆಮರಿ ಲಾಸ್ ಪೇಷಂಟ್. ಟ್ರೀಟ್ಮೆಂಟ್ಗೋಸ್ಕರ ಬಂದಿದ್ದಾರೆ. ಇವತ್ತಿಂದ ನಮ್ಮ ಮನೇಲಿ ಇರ್ತಾರೆ. ಓಕೆ ಅಪ್ಪ? ಓಕೆ. ಐಮ್ ಸಾರಿ. ಸಾರಿ ಯಾಕೆ ಸರ್? ನಾನು ಹಳೆ ಡಬ್ಬ ಪಾಸ್ಟ್ನೆಲ್ಲ ಮರ್ತು ಖುಷಿಯಾಗಿ ಪ್ರೆಸೆಂಟ್ ಅಲ್ಲಿ ಇದ್ದೀನಿ. ಡಬ್ಬ ಪಾಸ್ಟ್ ನಾನು ಮಾಡ್ತೀನಿ. ಏನು ಬಾಯ್ಲಿ? ಏನು ಏನೇ ನಿನ್ಗೇನಾದ್ರೂ ಹುಚ್ಚ? ಅವನ್ನ ಕರ್ಕೊಂಡ್ ಬಂದ್ ಮನೆ ಇಟ್ಕೋತೀಯಾ? ಏನೇ ನಿನ್ ಪ್ಲಾನು? ನನ್ ಪ್ಲಾನ್ ನಾನು ಹೇಳ್ತೀನಿ. ಏ ಹೌಲೆ, ಯಾರೋ ನೀನು? ರಾಜ್, ಹಲ್ವಾ ರಾಜ್. ಇಂಡಿಯಾದಲ್ಲಿ ನನ್ ಜೊತೆ ಚೆನ್ನಾಗಿ ಚಕಂದ ಆಡ್ಬಿಟ್ಟು ಇಲ್ಲಿ ಪೊಲೀಸ್ ಭವನ್ಗೆ ಚಾಕ್ಲೇಟ್ ತಿನ್ನಿಸ್ತಾ ಇದೀಯಾ? ಐ ವಿಲ್ ರಿವೀಲ್ ಎವ್ರಿಥಿಂಗ್. ಐ ವಿಲ್ ರಿವೀಲ್ ಎವ್ರಿಥಿಂಗ್. ಎಸ್ ಎಸ್. ಹಳೇದೆಲ್ಲ ಮರ್ತ್ಬಿಟ್ಟು ಬ್ಲಾಂಕ್ ಆಗೋಗ್ಬಿಟ್ಟವನ. ಅದಕ್ಕೆ ಅವನ್ ನನ್ನ ಗುರ್ತಿಡಿಲಿಲ್ಲ. ಲೇಕಿಕ್ಕೋ ಇಡ್ತೀನಿ ಕಣೋ ನಿನಗೆ ಆಪು. ದ ಗೇಮ್ ಸ್ಟಾರ್ಟ್ಸ್ ನೌ. ಲೇಕಿಕ್ಕು, ನಿನ್ಗೆ ಹಳೇದೆಲ್ಲ ಮರ್ತೋಯ್ತಾ? ಮೆಮೊರಿ ಚಿಪ್ ಎರೈಸ್ ಆಗೋಯ್ತಾ? ಈಗ ನಾನು ಕೊಡ್ತೀನಿ ಕಣೋ ನಿನಗೆ ಕಿಕ್ಕು. ಇವನೊಬ್ಬ ಹಾವರಾಣಿ, ಇವನೊಬ್ಬ ಅನಕೊಂಡ. ಹೆಲೋ. ಏನ್ ಪ್ರಕಾಶ್? ಹೊಸ ಜಾಗ, ನಿದ್ರೆ ಬರ್ತಾ ಇಲ್ಲ. ನನಗೂ ಅಷ್ಟೇ, ಒಬ್ನೇ ಮಲ್ಗಕ್ ತುಂಬಾ ಕಷ್ಟ ಆಗ್ತಿದೆ. ಬಾ, ಪಕ್ಕದಲ್ಲಿ ಮಲ್ಕೋ, ಬೆಚ್ಚಗಿರುತ್ತೆ. ನಿಮ್ಗೇನು ತೊಂದರೆ ಇಲ್ಲ ತಾನೆ? ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಹತ್ರ ಬಾ ಪ್ರಕಾಶ್. ಮುಚ್ಕೋ ಪ್ರಕಾಶ್. ಯಾಕೆ ಪ್ರಕಾಶ್, ಏನಾಯ್ತು? ಮೈ ಮೇಲೆ ಬಟ್ಟೆನ ಹಾಕಿಲ್ವಲ್ಲ? ಓ ಇದಾ? ನಾನು ಹಾಗೆ ಮೈ ಮೇಲೆ ಒಂದು ಉಡ್ದಾರ ಇದ್ರು ಕೂಡ ನಿದ್ದೆ ಬರಲ್ಲ. ಬಾ ಪ್ರಕಾಶ್, ಮಲೇಷಿಯಲ್ ಮಳೆ ಜಾಸ್ತಿ. ಬಾ, ಬೆಚ್ಚಗಿರುತ್ತೆ. ಬಾ. ಅಂದ್ರೆ ನೀನು ಆ ಟೈಪ್? ನಾನ್ ಬರಲ್ಲ. ಏ ಹೋಗೋ, ನಿನ್ ಜೊತೆ ಫ್ರೆಂಡ್ಶಿಪ್ ಕಟ್ಟು. ಅಯ್ಯೋ ತೆರಿಗೆ. ಇದ್ಯಾವ ಟೈಪ್? ಅವ್ ನನ್ನ ಪೇಷಂಟು ತನ್ನ ಬಟ್ಟೆ ಬಿಚ್ಚಿ ಮಲ್ಕೋತಾನೆ, ನಾನು ಬೇರೆಯವ್ರ ಬಟ್ಟೆ ಬಿಚ್ಚಿ ಮಲ್ಕೋತೀನಿ. ನಿಂಗೆ ಅಂಡರ್ವೇರ್ ಹಾಕೊಳ್ಳೋ ಅಭ್ಯಾಸ ಇಲ್ವಾ? ಬಾರೋ ಬಾರೋ.
ಅಯ್ಯೋ ಎಂತ ನನ್ ಮಕ್ಳ ಕೈಯಲ್ಲಿ ಮನ್ಸಿಗಾಕೊಂಡು ನಾ ಸಾಯ್ತಾ ಇದ್ದೀನಪ್ಪ. ಅಯ್ಯಯ್ಯೋ ಅಕ್ಕಿ ಪಟ್ಟೆ ಲಕ್ಕಮ್ಮ, ಕೆಂಪಾವತಿ ಕೆರೆ ಬಂಡಿ ಮಂಕಾಳಮ್ಮ, ನನ್ನ ನೀನೇ ಕಾಪಾಡ್ಬೇಕಮ್ಮ ತಾಯೇ. ಸಾರಿ 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 ಸಾರಿ, ನಿನ್ನೆ ರಾತ್ರಿ ಅವನಿಗೆ ಸ್ವರ್ಗ ತೋರ್ಸಿದ್ಯಾ? ನಾನ್ ಸ್ವರ್ಗ ತೋರ್ಸದಿರ್ಲಮ್ಮ, ಮಿಸ್ ಆಗಿದ್ರೆ ನನಗೆ ಎಲ್ಲಾ ತೋರ್ಸ್ಬಿಟ್ಟಿರೋ ನಮ್ಮ. ರಾತ್ರಿ ಎಲ್ಲ ನನಗೆ ನೀವು ಅವನ್ ಸಾಮಾನ್ಯದವನಲ್ಲಮ್ಮ, ಸಾಮಾನ್ಯದವನಲ್ಲ. ಏನಾಯ್ತು ಹಲ್ವಾ? ಏನಂತ ಹೇಳಮ್ಮ, ಒಬ್ಬ ಬಟ್ಟೆನೆ ಹಾಕೊಳ್ಳಲ್ಲ, ಇನ್ನೊಬ್ಬ ಬೇರೆಯವ್ರ ಬಟ್ಟೆ ಹಾಕೊಳಕ್ಕೆ ಬಿಡಲ್ಲ ಅಲ್ವಾ? ಕಾಮ ಪಿಚಾಚಿನಮ್ಮ. ನಿನ್ಗಿಂತಾನಾ? ಲೇ, ಎಲ್ಲಾ ಕಡೆ ನನ್ನ ತೋರ್ಸ್ಕೊಡ್ತಾ ಇದೀಯಾ, ಒದ್ದು ಸಾಯಿಸ್ಬಿಡ್ತೀನಿ, ಹೋಗ ಆ ಕಡೆ ಹೋಗ. ನಿನ್ ಕೈಲಿ ಆಗಲ್ಲ ಬಿಡು, ಅವನನ್ನ ನನ್ ಸ್ಟೈಲಲ್ಲಿ ಡೀಲ್ ಮಾಡ್ತೀನಿ. ಬಂದ ನೋಡು. ಹಾಯ್, ಹಾಯ್, ಐ ಆಮ್ ಗಜಿನಿ. ನೀವು? ಐ ಆಮ್ ನೈನಾ. ಹಾಯ್, ನೀವು ಗೊತ್ತಿದ್ದೇನಾ? ಹಲೋ ಹಲೋ, ಅವ್ರು ಗೊತ್ತು, ನಾನೇನ್ ಗೊತ್ತಿಲ್ವಾ? ಓವರ್ ಆಯ್ತು ನೀನ್. ಸುಮ್ನಿರು. ಫ್ರೆಂಡ್ಸ್. ಆಫ್ ಕೋರ್ಸ್, ನೀ ನನ್ ಜೊತೆ ಬಾ. ಎಲ್ಲಿಗೆ? ಹೇಳ್ತೀನಿ ಬಾ. ಇವನು ನೈಟ್ ಮಾತ್ರ ಗೇ ಅನ್ಕೊಂಡೆ, ಡೇಲು ಗೇನಾ? ನಿಜ ಹೇಳ್ಬೇಕು ಅಂದ್ರೆ ನಾವಿಬ್ರು ಫ್ರೆಂಡ್ಸ್ ಅಲ್ಲ, ಲವರ್ಸ್. ಲವ್ವರ್ಸಾ? ಹಾ, ಚಾನ್ಸ್ ಇಲ್ಲ, ನಾನ್ ನಂಬಲ್ಲ. ನಂಬಲೇಬೇಕು. ಹೇಗೆ? ಓ ಮೈ ಗಾಡ್, ನೆನಪಾಯ್ತಾ? ನೆನಪಾಯ್ತಾ? ಅಯ್ಯೋ ಅಮ್ಮ, ಒಂದೇ ಒಂದು ಕತೆ ಹೇಳಿದ್ರೆ ಹೆಂಗಮ್ಮ, ಎಲ್ಲಾ ಕತೆ ಒದ್ರು ಬಿಡಮ್ಮ. ಆಗೇನಾಯ್ತು ಅಂದ್ರೆ, ಯಾವಾಗ? ನನಗೆಲ್ಲ ಮರ್ತೋಗಿದೆ ಅನ್ಕೊಂಡಿದ್ದೀರಾ? ನನಗೆಲ್ಲ ಜ್ಞಾಪಕ ಇದೆ. ಎಲ್ಲ ಜ್ಞಾಪಕ ಇಲ್ಲ. ಎಲ್ಲಿ ತನಕ ಜ್ಞಾಪಕ ಇದೆ ಹೇಳಿ ಬಿಡ್ತಾರೆ, ಹೇಳಿ ಬಿಡ್ತಾರೆ. ಎಲ್ಲಿವರೆಗೂ ಕತೆ ಹೇಳೋದು ಅಲ್ಲಿವರೆಗೂ ಜ್ಞಾಪಕ. ಅಮ್ಮ ಕಂಟಿನ್ಯೂ ಮಾಡಮ್ಮ. ಕಂಟಿನ್ಯೂ. ಬರ್ತಾ ಇದೆ. ಜ್ಞಾಪಕ ಬಂತು. ಆ ಹೀರೋ ಹತ್ರ ಒಬ್ಬ ವಿಲನ್ ಬಂದ. ಅವ್ನು ನೋಡೋದಿಕ್ಕೆ ಕುಳ್ಳಿಗೆ, ಕರ್ರಿಗೆ, ಹೊಟ್ಟೆ ಬಿಟ್ಕೊಂಡು, ಕರ್ಲಿ ಹೇರ್ಸ್. ಯಾರೋ ಅವನು ಹೆಸರೇನು ಅಲ್ವಾ? ಎಲ್ಲಿಗೆ? ಗೇಯಿಂದ ತಪ್ಪಿಸ್ಕೊಳಕ್ಕೆ. ಆದ್ರೆ ನೀನ್ ಹಲ್ವಾ ತರ ಇಲ್ವಲ್ಲ. ಹೌದಲ್ವಾ? ಹಲ್ವಾನೇ ನಿನ್ ತರ ಇದ್ದಾನೆ. ಎಲ್ಲೋ ನನ್ ಬೈಕು. ಒಂದ್ ನಿಮಿಷ ನಿನ್ನ ಹತ್ರ ನಾನು ಮಾತಾಡ್ಬೇಕು. ಕಮ್. ಅದ್ ಸರಿ ಅಂತ ತಿಕ್ಕಲ್ ನನ್ನ ಮಗನ್ ಹೆಂಗ್ ಲವ್ ಮಾಡ್ದೆ? ಗೊತ್ತಿಲ್ಲ, ಅವನು ಅಂದ್ರೆ ನನಗ್ ಕೋಪ. ಐ ಹೇಟ್ ಹಿಮ್, ತುಂಬಾ ಇರಿಟೇಟಿಂಗ್. ಬಟ್ ಅವನು ಏನೇ ಹೇಳಿದ್ರು ಅದ್ರಲ್ಲಿ ಏನೋ ಹೊಸತನ ಇರೋದು. ಅವನ ಕಿಕ್ ನನಗೆ ತುಂಬಾನೇ ಇಷ್ಟ ಆಗ್ತಿತ್ತು. ಏನು, ಇಷ್ಟು ದೊಡ್ಡ ಲವ್ ಇತ್ತ ನಮ್ಮಿಬ್ರ ಮಧ್ಯ? ಕೇಳಕ್ಕೆ ತುಂಬಾ ಹಿತವಾಗಿದೆ. ಹೌದು, ಹಾಗೆಲ್ಲ ಲವ್ ಮಾಡಿ ನಾವ್ ಯಾಕೆ ಬೇರೆ ಆದ್ವಿ ಗೊತ್ತಾ? ಬೇರೆ ಆಗಿರೋ ವಿಷಯ ನಮ್ಗೆ ಯಾಕೆ? ನೀನ್ ಹೇಳಿದ್ರಲ್ಲಿ ಒಳ್ಳೆ ಫೀಲ್ ಇದೆ, ಅದ್ರಲ್ಲೇ ಕಂಟಿನ್ಯೂ ಆಗೋಣ ಬಿಡು. ನೋ, ಬೇರೆ ಆಗಿದ್ದನ್ನ ಕೇಳಿಸ್ಕೊಳ್ಳೇಬೇಕು. ಬೇಡ ಬಿಡು. ಯು ಹ್ಯಾವ್ ಟು ಲಿಸನ್ ಟು ಮೀ. 1 ಮಿನಿಟ್. ನೀನ್ ಇದುವರೆಗೂ ಹೇಳಿದ್ರಲ್ಲಿ ಎಷ್ಟು ನಿಜನೋ ಸುಳ್ಳೋ ನಂಗೆ ಗೊತ್ತಿಲ್ಲ, ಆದ್ರೆ ಅದ್ರಲ್ಲಿ ಬರೋ ನಿನ್ನ ಕ್ಯಾರೆಕ್ಟರ್ ಇದೆಯಲ್ಲ, ಸೂಪರ್, ತುಂಬಾ ಇಷ್ಟ ಆಯ್ತು. ಐ ಲವ್ ಯು. ನಾನು ಹೇಳೋದನ್ನ ಕೇಳು. ನಾನು ಹೇಳಿದ್ರೆ ನೀನ್ ಕರೆಕ್ಟ್ ಆಗಿ ಕೇಳಿಸ್ಕೋ. ನನಗೆ ಆ ಕಿತ್ತೋಗಿರೋ ಫ್ಲಾಶ್ ಬ್ಯಾಕ್ ಬೇಡ. ಖುಷಿಯಾಗಿದ್ದೀನಿ. ಐ ಲವ್ ಯು. ಏನಮ್ಮ ನಡೀತಾ ಇದೆ ಇಲ್ಲಿ? ನಾನು ಹೇಳ್ತೀನಿ. ಏನ್ ಇವನು ಹೇಳೋದನ್ನ ಕೇಳೋದೇ ಇಲ್ಲ ಅಂತಾನೆ. ಇದನ್ನೆಲ್ಲ ನೋಡಿದ್ರೆ ನನಗೆ ಅನಿಸ್ತಾ ಇದೆ ಇಲ್ಲಿ ಏನೋ ನಾಟಕ ನಡೀತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಹಿಂಗ್ ನಿಂತಿದ್ಯಾ? ಏನಾದ್ರೂ ಮಾಡು. ನನಗೆ ಯಾಕೋ ಅವನ ಮೇಲೆ ಡೌಟ್ ಅಮ್ಮ.
ಹಲ್ವಾ ಏನಾಯ್ತು ಹಲ್ವಾ? ನಾನು ಇಲ್ಲೇ ಇದ್ದೀನಮ್ಮ. ಇಲ್ಲೇ ಇದೆಯಾ ಅಲ್ವಾ? ಅಯ್ಯೋಯ್ಯೋ, ನಾನು ಇಲ್ಲಿದ್ರು ಇಲ್ಲಿ ಇಲ್ದಂಗೆ ಎಲ್ಲಿದ್ರು ಇಲ್ಲೇ ಇರೋದ್ರ ಅನಿಸ್ತಾ ಇದೆಯಮ್ಮ. ಏನಾದ್ರೂ ಮಾಡು ಹಲ್ವಾ ಪ್ಲೀಸ್. ನಿನ್ ಗಂಡ್ಸ ಆದ್ರೆ ಮುಸ್ಕು ತೆಗೆದು ಹೊಡಿಯಲ್ಲೇ ನೋಡೋಣ. ಲೇ ನನ್ನ ಮಗನೇ, ನನ್ನ ಮುಖ ನೋಡೋ ತಾಕತ್ತಿದ್ಯೋ ನಿನಗೆ? ಮುಸುಕು ನನಗೆ ಹಾಕಿದ್ರು ನೀರ್ ಹಾಕೊಂಡ್ರು ನನಗ್ ತಾನೇ ಬೀಳೋದು. ತಂಬಿದ್ರೆ ಮುಸುಕ್ ತೆಗಿಯಲ್ಲ, ತೆಗಿಯೋ. ನಿನಗೆ ಯಾವನು ಹೆದರ್ತಾನೆ ಡುಮ್ಮೊಟ್ಟೆ ಅಲ್ವಾ? ನಿನಗೆ ಮೆಮೊರಿ ಲಾಸ್ ಇಲ್ವಾ? ಇಲ್ಲ, ನನಗೆಲ್ಲ ಗೊತ್ತಿದೆ. ಹೇಳ್ತೀನೋ, ಎಲ್ಲ ವಿಷಯ ಅವಳಿಗೆ ಹೇಳ್ತೀನಲ್ಲೇ. ಓ ಹೇಳು. ಹೆಂಡತಿನ ಕೊಲೆ ಮಾಡಕ್ ಮಾಡಿದ ಪ್ಲಾನು, ಪೊಲೀಸ್ ಇನ್ಸ್ಪೆಕ್ಟರ್ ಬಾಂಬ್ ಬಿಟ್ಟಿದ್ದು, ಕಳ್ಳ ಪಾಸ್ಪೋರ್ಟ್ ಅಲ್ಲಿ ಮಲೇಷ್ಯಾಗೆ ಎಂಟರ್ ಆಗಿದ್ದು ಎಲ್ಲ ನಮ್ಮ ಹತ್ರ ರೆಕಾರ್ಡ್ಸ್ ಇದೆಯಮ್ಮ. ಗೋ 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 ಹೋಗು, ಹೇಳು. ಗೋ ಗೋ ಗೋ. ಏನೋ ಇದೆಲ್ಲ. ಈಗ ನಡೀತಿರೋ ಗೇಮ್ ಚೆನ್ನಾಗಿದ್ಯಾ? I am searching microscopy. Where is my patient? Who is the call center? Hello? Hello? Where is my patient? ಕೆರಿ ಬಿಡಬೇಡಲೇ. Where is my patient? ಲೇ, ಅವನು ಪೇಷಂಟ್ ಅಲ್ಲ ರೀ, ಅವನಿಗೆ ಮೆಮೊರಿ ಲಾಸ್ ಇಲ್ಲ ರೀ. Silent. ಯಾಕೆ ಸರ್? This is hospital. ಯಾಕಪ್ಪ? ನಾನ್ಸೆನ್ಸ್ ರಾಸ್ಕಲ್, ಅವನಿಗೆ ಮೆಮೊರಿ ಲೆಸ್ ಆಗಿದೆ. ನಾನು ಡಾಕ್ಟರ್ ಹೇಳಿದ್ನಲ್ವಾ? ನನ್ನ ನಂಬಿ ಸರ್, ಅವನಿಗೆ ಮೆಮೊರಿ ಲಾಸ್ ಆಗಿಲ್ಲ ಸರ್. ಅವನಿಗೆ ಮೆಮೊರಿ ಲಾಸ್ ಆಗಿಲ್ಲ. ಮೆಮೊರಿ ಲಾಸ್ ಆಗಿದೆ. ಮೆಮೊರಿ ಲಾಸ್ ಆಗಿಲ್ಲ. ಮೆಮೊರಿ ಲಾಸ್ ಆಗಿದೆ. ನನ್ನ ಮಾತು ನಂಬಿ ಸರ್, ಅವನಿಗೆ ಮೆಮೊರಿ ಲಾಸ್ ಆಗಿಲ್ಲ. ನಿನಗ್ ಗೊತ್ತಾ, 2 ವರ್ಷಕ್ಕೆ ಮುಂಚೆ ಏನೇನ್ ನಡೀತು ಅಂತ ಎಲ್ಲ ಹೇಳ್ದ. ಆಮೇಲೆ 2 ನಿಮಿಷಕ್ಕೆ ಮುಂಚೆ ಏನೋ ನೆನಪಿಲ್ಲ ಅಂತ ಹೇಳ್ದ. ಏನು ನೆನಪಿಲ್ಲ ಅಂತ ಹೇಳಿದ್ನ. 2 ನಿಮಿಷ ಆದ್ಮೇಲೆ ಎಲ್ಲ ನೆನಪಿದೆ ಅಂತ ಹೇಳಿದ್ನ. ನಿನಗೆ ಇನ್ನೊಂದು ಗೊತ್ತಾ, ನನ್ನ ಡಾಕ್ಟರ್ ಅದನ್ನ 3 ನಿಮಿಷಕ್ಕೆ ಮುಂಚೆ ಅವನೇ ಹೇಳಿದ್ದು. ನೀನು ಡಾಕ್ಟರ್ ಅಲ್ವಾ? ಈ ವಿಷಯ ನಿನಗ್ ಗೊತ್ತಾಗಿದೆ ಅನ್ನೋ ವಿಷಯ ಅವನಿಗೆ ಗೊತ್ತಾದ್ರೆ ಹುಚ್ಚೊಂತರ ಹೊಡೆದಾಕ್ಬಿಡ್ತಾನೆ. ಯಾರಿಗೂ ಹೇಳಲ್ಲ, ಯಾರಿಗೂ ಇಲ್ಲಿಗ ನೋಡು ಹಲ್ವಾ, ಎಲ್ಲಿ ಹೊರಟೋಗಿದ್ದೆ? ಅವ್ನು ಎಲ್ಲಿ ಅಂತ ಏನಾದ್ರೂ ಗೊತ್ತಾಯ್ತಾ? ಎಲ್ಲಾನು ನನಗೆ ಗೊತ್ತಾಯ್ತಮ್ಮ. ಏನು ಅವನಿಗೆ ಹಳೆದೆಲ್ಲ ಜ್ಞಾಪಕ ಬಂತ? ಅವನಿಗೆ ಜ್ಞಾಪಕ ಬರೋದಿರ್ಲಮ್ಮ, ನನಗೆ ನನ್ನ ಫ್ಯೂಚರ್ ಜ್ಞಾಪಕ ಬರ್ತಾ ಇದೆಯಮ್ಮ. ಅವನ ಹತ್ರ ಏನು ಇಟ್ಕೋಬೇಡ್ರಮ್ಮ, ಮುಸ್ಕಾಕಿ ಹೊಡಿತಾನಮ್ಮ. ಹೊಡಿತಾನೆ. ಏನು ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ಯಾ? ನನ್ ಜೊತೆನೆ ಗೇಮಾ? ಗೇಮ್ ಆಡ್ತಿರೋರು ನಾವಲ್ಲಮ್ಮ, ಗೇಮ್ ಸ್ಟಾರ್ಟ್ ಮಾಡಿರೋನು ಅವನು. ನಾವು ಬರೀ ಪ್ರೇಕ್ಷಕರಮ್ಮ. ಬ್ಲಡಿ ವೇಸ್ಟ್ ಫೆಲೋ ಇಡಿಯಟ್. ಬಾರೆ, ಎಲ್ಲ ನನಗೆ ಬೈತಾರಲ್ಲಪ್ಪ ದೇವ್ರೆ. ಲೇ ಹಲ್ವಾ, ಇಲ್ಲೇನೋ ಕಿತ್ತಾಕ್ತಾ ಇದ್ಯಾ? ಲೋ, ನೀನು ಸಾಮಾನ್ಯದವನಲ್ಲ ಕಣೋ. ಆ ಮೆಂಟಲ್ನೇ ಜಾಸ್ತಿ ಮೆಂಟ್ಲ್ ಮಾಡಿ ಮೆಂಟಲ್ ಡಾಕ್ಟರ್ ಮಾಡಿದ್ಯಲ್ಲೋ. ಗೇಮ್ ಇನ್ನು ಎಷ್ಟು ದಿವಸ ಇರುತ್ತಪ್ಪ? ನನ್ ಕೈಲಿ ತಡ್ಕೊಳಕ್ ಆಗ್ತಲ್ಲ, ಹೇಳ್ಬಿಡಪ್ಪ. ಏನೋ ತಡ್ಕೊಳ್ಳೋದು, ಇನ್ನು ತಲೆನೇ ಹೊರಗ್ ಬಂದಿಲ್ಲ. ಬಾಡಿ ಹೊರಗ್ ಬರುತ್ತೆ. ಬಾಡಿ ಹೊರಗ್ ಬರತ್ರ ನಿನ್ಗೊಂದು ಶಾಕಿಂಗ್ ನ್ಯೂಸ್ ಕೊಡ್ಲಾ? ನಿಮ್ ಬಾವ ಹುಡುಕ್ತಿದ್ದಾನಲ್ಲ ಕಳ್ಳ, ಅವ್ನು ನಾನೇ.